ಕೃಷ್ಣ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಶ್ಯಪ ಟಾಕ್ಸ್. ಇವತ್ತು ನಾನು ಒಂದು ಕಡೆ ಹೋಗ್ತಾ ಇದ್ದೀನಿ. ಅದು ಎಲ್ಲಿ ಅಂತ ನೀವೇ ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ನಾನು ಹೋಗ್ತಾ ಇರೋದು ನನ್ನೂರು ಸಾಗರ. ಸಾಗರ ಊರಿಗೆ 400 ವರ್ಷಗಳ ಇತಿಹಾಸವಿದೆ. ಕೆಳದಿ ವಂಶಸ್ಥರ ಕಾಲದಿಂದಲೂ ಈ ನಗರ ಇದ್ಯಂತೆ. ಸಾಗರದ ಸಮೀಪ ಇರುವ ಕೆರೆ ಅತ್ಯಂತ ವಿಶಾಲವಾಗಿದ್ದಂತೆ, ಅಂದರೆ ಅದು ಸಾಗರದಂತೆ ಸಮುದ್ರದಂತೆ ಕಾಣಿಸ್ತಾ ಇತ್ತಂತೆ. ಆ ಕೆರೆಗೆ ಸದಾಶಿವ ಸಾಗರ ಅಂತ ಹೆಸರಿತ್ತಂತೆ. ಆಮೇಲೆ ಸದಾಶಿವ ಹೊರಟು ಹೋಗಿ ಸಾಗರ ಮಾತ್ರ ಉಳಿದಿದೆ ಅಂತ ಹೇಳ್ತಾರೆ. ಹಾಗೆ ಈಗಿನ ಕಾಲದಲ್ಲಿ ಆ ಕೆರೆನ ಗಣಪತಿ ಕೆರೆ ಅಂತ ಕೂಡ ಹೇಳಲಾಗುತ್ತೆ. ಇತ್ತೀಚೆಗೆ ಸಾಗರದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿರೋ ಕಾರಣ ಇದನ್ನು ನಗರಸಭೆ ಅಂತ ಘೋಷಣೆ ಮಾಡಲಾಗಿದೆ. ಸಾಗರವು ಗುಡ್ಡ, ಕಾಡು, ಮೇಡುಗಳಿಂದ ಕೂಡಿದ ಪ್ರದೇಶ. ಇಲ್ಲಿನ ಕಮರ್ಷಿಯಲ್ ಬೆಳೆ ಅಂದರೆ ವಾಣಿಜ್ಯ ಬೆಳೆ ಅಡಿಕೆಯಾಗಿದೆ. ಹಾಗೆ ಜೊತೆಗೆ ಭತ್ತ, ತೆಂಗು, ಬಾಳೆ ಹಾಗೂ ಅರಣ್ಯ ಉತ್ಪಾದನೆಗಳನ್ನು ವ್ಯಾಪಾರ ಮಾಡ್ತಾರೆ. ಜೊತೆಗೆ ಮೆಣಸು, ಲವಂಗ, ದಾಲ್ಚಿನ್ನಿ, ಜಾಯ್ಕಾಯಿ, ಕೋಕಾ ಈ ಮಸಾಲೆಗಳನ್ನು ಬೆಳೀತಾರೆ. ನಾನಿಲ್ಲಿಗೆ ಒಂದು ಪ್ರಾಜೆಕ್ಟ್ ವರ್ಕಿಗೋಸ್ಕರ ಬಂದಿದ್ದೆ. ನನ್ನ ಫ್ರೆಂಡ್ದೊಂದು ಥೀಸಿಸ್ ಪ್ರಾಜೆಕ್ಟ್ ಇತ್ತು, ಅದಕ್ಕೋಸ್ಕರ ಬಂದಿದ್ದೆ. ಸೊ ಈ ಸೈಟ್ನ ನೋಡ್ತಾ ಇದ್ವಿ. ಇವತ್ತಿನ ಸ್ಟೇ ಇದು. ಸೊ ಇದು ಇವತ್ತಿನ ಸ್ಟೇ. ನಾವು 3 ಜನ ಇರೋದ್ರಿಂದ ನಾವು 3 ಪೀಪಲ್ ರೂಮ್ನ ಪ್ರಿಫರ್ ಮಾಡಿದ್ವಿ. ಒಂದು ಎಕ್ಸ್ಟ್ರಾ ಬೆಡ್ ಕೂಡ ಕೊಟ್ಟಿದ್ದಾರೆ. ಇದು ವಾಶ್ರೂಮ್, ಇದು ಬಾಲ್ಕನಿ, ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಬೆಡ್ ಮೇಲೆ ಇದೊಂದು ಹುಳ ಇತ್ತು. ಅದೇನು ಅಂತಲೇ ನಂಗೆ ಗೊತ್ತಾಗಲಿಲ್ಲ. ಕಂಬಳಿ ಹುಳ ಅಂತೂ ಅಲ್ಲ, ಎರೆಹುಳನೂ ಅಲ್ಲ, ಉಂಬಳನೂ ಅಲ್ಲ. ಇದೇನು ಅಂತಲೇ ಗೊತ್ತಾಗಲಿಲ್ಲ. ಸೊ ಸುಮ್ಮನೆ ಒಂದು ವಿಡಿಯೋ ಮಾಡಿಕೊಂಡೆ. ರೆಡಿ ಆಗಿದ್ದೀನಿ. ಅಕ್ಕಂದೊಂದು ಸೈಟ್ ಇದೆ. ಇವಾಗ ಸ್ವಲ್ಪ ಮೆಜರ್ಮೆಂಟ್ಸ್ ಎಲ್ಲ ತೊಗೊಳ್ಬೇಕು ಅವಳದು ಥೀಸಿಸ್ಗೋಸ್ಕರ. ಅದಕ್ಕೋಸ್ಕರ ಬಂದಿರೋದು ಇಲ್ಲಿಗೆ. ಸೊ ಬನ್ನಿ ಹೋಗೋಣ. ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಏನೇನು ಮಾಡೋದು, ಎಲ್ಲಿಗಾದರೂ ಒಂದು ಕಡೆ ಹೋಗಿ ಬರೋಣ. ಇಷ್ಟು ದೂರ ಬಂದಿದ್ದೀವಿ, ಏನೂ ನೋಡಿಲ್ಲ ಅಂದರೆ ವೇಸ್ಟ್ ಅಲ್ವಾ. ಅದಕ್ಕೆ ಏನಾದರೂ ನೋಡಿಕೊಂಡು ಹಾಗೆ ಬೆಂಗಳೂರು ಕಡೆ ಹೋಗೋಣ. ಓಕೆ, ಸೊ ಇವತ್ತಿನ ಔಟ್ಫಿಟ್ ಇದು. ಸುಮ್ಮನೆ ಒಂದು ಕ್ರಾಪ್ ಟಾಪ್ ಹಾಕ್ಕೊಂಡಿದ್ದೀನಿ, ನಂದು ಟ್ರೌಸರ್ಸ್ ಹಾಕಿದ್ದೀನಿ ಆ್ಯಂಡ್ ಒಂದು ಸ್ಲಿಂಗ್ ಬ್ಯಾಗ್ ಇದೆ. ಇದು ನಮ್ಮ ಅಕ್ಕಂದು ಅಷ್ಟೇ. ಇದು ಅವ್ರ ತಮ್ಮ, ಇದು ಅಕ್ಕ. ಓಕೆ, ಲೆಟ್ಸ್ ಗೋ. ಸ್ವಲ್ಪ ಬೆಡ್ಡೆಲ್ಲ ಗಲೀಜಾಗಿದ್ದೆ, ಪರವಾಗಿಲ್ಲ. ಇವನೇ ಮಾಡಿದ್ದು ಬೆಡ್ ಗಲೀಜು, ಮಲ್ಕೊಂಡಿದ್ದ. ನಾನು ಅಕ್ಕ ಮಲ್ಕೊಂಡೇ ಇರಲಿಲ್ಲ. ಸೊ ಇದೊಂದು ಲೊಕೇಶನ್ ಬಂದು. ಓಕೆ, ಲೆಟ್ಸ್ ಗೋ. ಫಾರೆಸ್ಟ್ ರಿಸರ್ವ್ ಆಗಿರಬಾರ್ದು, ಲೈಕ್ ಅಗ್ರಿಕಲ್ಚರಲ್ ಲ್ಯಾಂಡ್ ಮೇಲೆ ಥೀಸಿಸ್ ಮಾಡಬೇಕು. ಲೈಕ್ ನಾವು ರೆಸಾರ್ಟ್ ಪ್ಲ್ಯಾನ್ ಮಾಡಬೇಕು ಅಂತ ಅವಳಿಗೆ ಪ್ರಾಜೆಕ್ಟ್ ಇರೋದು. ಅದಕ್ಕೋಸ್ಕರ ಈ ಲೊಕೇಶನಿಗೆ ಬಂದ್ವಿ. ಅಲ್ಲೊಂದು ಎಮ್ಮೆ ಇದೆ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.